ಹರಿಯಾಣದಲ್ಲಿ ಕಮಲ ಮತ್ತೊಮ್ಮೆ ಕಿಲಕಿಲ ಅಂತ ಇದೆ. ಹ್ಯಾಟ್ರಿಕ್ ಗೆಲುವಿನತ್ತ ದಾಪುಗಾಲನ್ನ ಇಡ್ತಾ ಇದೆ. ಆತಂಕವನ್ನು ಅನುಭವಿಸಿ ಆರಂಭಿಕವಾಗಿ ಅಚ್ಚರಿಯನ್ನು ಮೂಡಿಸಿದ ಬಿಜೆಪಿ 50 ಸ್ಥಾನಗಳಲ್ಲಿ ಕೇಕಿಯನ್ನು ಹಾಕ್ತಾ ಇದೆ, ಮುನ್ನುಗ್ತಾ ಇದೆ ಬಿಜೆಪಿ. ಆರಂಭಿಕ 68ರಿಂದ ಈಗ 34ಕ್ಕೆ ಕಾಂಗ್ರೆಸ್ ಕುಸಿದಿರುವಂತಹದ್ದು. ಹರಿಯಾಣದಲ್ಲಿ ಮತ್ತೊಮ್ಮೆ ಅಧಿಕಾರದ ಗದ್ದುಗೆಯನ್ನ ಹಿಡಿಯುವತ್ತ ದಾಪುಗಾಲನ್ನ ಇಡ್ತಾ ಇದೆ ಬಿಜೆಪಿ. ಸಹಜವಾಗಿಯೇ ಕಾಂಗ್ರೆಸ್ ಮನೆಯಲ್ಲಿದ್ದಂತಹ ಒಂದಿಷ್ಟು ಬಣ ರಾಜಕಾರಣ ಇದಕ್ಕೆಲ್ಲೋ ಪೆಟ್ಟು ಕೊಡ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರ್ತಾ ಇರುವಂತಹದ್ದು. ಕಿಸಾನ್ ಜವಾನ್ ಪೈಲ್ವಾನ್ ಅನ್ನುವಂತಹ ಮಂತ್ರವನ್ನ ಈ ಬಾರಿ ಕಾಂಗ್ರೆಸ್ ಅಲ್ಲಿ ಪಠಿಸಿತ್ತು. ಜೊತೆಗೆ ರೈತ ಹೋರಾಟ, ಅಗ್ನಿವೀರರ ವಿಚಾರ, ಕುಸ್ತಿಪಟುಗಳ ವಿಚಾರ, ಸ್ಥಳೀಯ ನಾಯಕತ್ವದ ಕೊರತೆ ಬಿಜೆಪಿಗೆ ಸೆಟ್ ಬ್ಯಾಕ್ ಆಗಬಹುದು ಅನ್ನುವಂತಹ ಚರ್ಚೆಗಳಾಗ್ತಾ ಇತ್ತು. ಕೊನೆಯ ಕ್ಷಣದಲ್ಲಿ ಮುಖ್ಯಮಂತ್ರಿಯನ್ನು ಬದಲಾವಣೆ ಮಾಡಿದಂತಹ ವಿಚಾರವೂ ಕೂಡ ಈ ಬಾರಿ ಹರಿಯಾಣದಲ್ಲಿ ಬಿಜೆಪಿಗೆ ಕೈ ಕೊಡಬಹುದು ಅನ್ನುವಂತಹ ಲೆಕ್ಕಾಚಾರ ಇತ್ತು. ಬಟ್ ಈಗ ಸಿಗ್ತಾ ಇರುವಂತಹ ಅಂಕಿಅಂಶಗಳು, ಈಗ ಬರ್ತಾ ಇರುವಂತಹ ಈ ಫಲಿತಾಂಶವನ್ನು ಗಮನಿಸ್ತಾ ಇದ್ರೆ ಮತ್ತೊಮ್ಮೆ ಅಧಿಕಾರದ ಗದ್ದುಗೆಯನ್ನು ಹಿಡಿಯೋದಕ್ಕೆ ಬಿಜೆಪಿ ಸರ್ವ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ನಡೆಸಿಕೊಂಡಿದೆ. ಈ ಮೂಲಕ ಕಾಂಗ್ರೆಸ್ಗೆ ಹರಿಯಾಣದಲ್ಲಿ ಅತಿ ದೊಡ್ಡ ಹಿನ್ನಡೆಯಾಗುವಂತಹ ಸಾಧ್ಯತೆ ಇರುವಂಥದ್ದು. ಕಳೆದ 2 ಅವಧಿಯಿಂದಲೂ ಕೂಡ ಬಿಜೆಪಿಯಲ್ಲಿ ಅಧಿಕಾರವನ್ನು ಹಿಡಿದಿರುವಂತಹದ್ದು, ಅಧಿಕಾರವನ್ನು ರಚಿಸಿತ್ತು. ಈ ಬಾರಿ ಟ್ರೆಂಡ್ ಚೇಂಜ್ ಆಗಬಹುದು, ಆಂಟಿ ಇನ್ಕಂಬೆನ್ಸಿ ಬಿಜೆಪಿಗೆ ಹೊಡೆತ ಕೊಡಬಹುದು ಅನ್ನುವಂತಹ ಲೆಕ್ಕಾಚಾರಗಳಿತ್ತು. ರಾಜಕೀಯ ವಿಮರ್ಶಕರು ಇದೇ ಆ್ಯಂಗಲ್ನಲ್ಲಿಯೇ ಚರ್ಚೆಯನ್ನು ಮಾಡ್ತಾ ಇದ್ರು. ಬಹುತೇಕ ಸಮೀಕ್ಷೆಗಳು ಕೂಡ ಇದನ್ನೇ ಪ್ರಿಡಿಕ್ಟ್ ಮಾಡಿತ್ತು. ಬಟ್ ಈಗ ಎಲ್ಲವೂ ಕೂಡ ಬುಡ ಮೇಲಾಗಿದೆ. ಮತ್ತೊಮ್ಮೆ ಅಧಿಕಾರದ ಗದ್ದುಗೆಯನ್ನು ಹಿಡಿಯುವತ್ತ ಬಿಜೆಪಿ ದಾಪುಗಾಲನ್ನು ಇಡ್ತಾ ಇದೆ. ನೋಡಿ, ಪ್ರಮುಖವಾಗಿ ಕುಮಾರಿ ಶಿಲಾಜಾ ಅವರು ಕಳೆದ 3-4 ವಾರದಿಂದ ಅವರು ಕ್ಯಾಂಪೇನ್ಗೆ ಬರಲಿಲ್ಲ ಮುಖ್ಯಮಂತ್ರಿ ಆಗುವಂತಹ ವಿಚಾರಕ್ಕೆ. ಮೂವರ ನಡುವೆ ದೊಡ್ಡ ಮಟ್ಟದ ಪೈಪೋಟಿ ಇತ್ತು ಹರಿಯಾಣದಲ್ಲಿ. ಹೂಡಾ, ಕುಮಾರಿ ಶಿಲಾಜಾ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ನಡುವೆ ಮುಂದಿನ ಸಿಎಂ ಅಭ್ಯರ್ಥಿ ಯಾರಾಗಬೇಕು ಅನ್ನುವಂತಹ ವಿಚಾರ. ರಾಜಸ್ಥಾನದಲ್ಲೂ ಕೂಡ ನಾವು ಇದೇ ರೀತಿಯ ಬೆಳವಣಿಗೆಗಳನ್ನು ಗಮನಿಸಿದ್ವಿ. ಪೈಲಟ್ ಮತ್ತು ಗೆಹ್ಲೋಟ್ ನಡುವೆ ದೊಡ್ಡ ಮಟ್ಟದ ಪೈಪೋಟಿಯಾಗಿ ಕಾಂಗ್ರೆಸ್ ಅಲ್ಲೂ ಕೂಡ ಕೈ ಚೆಲ್ಲಬೇಕಾಗಿತ್ತು. ರಾಜಸ್ಥಾನವನ್ನು ಕೂಡ ಸೋತ್ಬಿಡ್ತು. ಅದೇ ರೀತಿಯ ಪರಿಸ್ಥಿತಿ ಹರಿಯಾಣದಲ್ಲೂ ಆಯ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಈಗಿನ ಟ್ರೆಂಡನ್ನು ಗಮನಿಸ್ತಾ ಇದ್ರೆ ಬಹುತೇಕ ಬಿಜೆಪಿ ಅಧಿಕಾರದ ಗದ್ದುಗೆಯನ್ನು ಹರಿಯಾಣದಲ್ಲಿ ಹಿಡಿಯೋದು ಶತಸಿದ್ಧವಾಗಿದೆ. ಈ ಮೂಲಕ ಮತ್ತೊಂದು ಮಹತ್ವದ ಸಾಧನೆಯನ್ನು ಬಿಜೆಪಿ ಇಲ್ಲಿ ಮಾಡ್ತಾ ಇದೆ. ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸೋದು ಶತಸಿದ್ಧವಾಗಿದೆ. ಹಾಗಾಗಿ ಇನ್ನೊಂದು ಅರ್ಧ ಗಂಟೆ, ಇನ್ನೊಂದು 3/4 ಗಂಟೆಯಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಸಿಗುವಂತಹ ಸಾಧ್ಯತೆ ಇರುವಂಥದ್ದು. ಮತ್ತೊಂದು ಕಡೆ ಕಾಶ್ಮೀರ ತುಂಬ ಕುತೂಹಲ ಕಾರಣವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ಬಿಜೆಪಿಯ ನಾಯಕರಾದಂತಹ CT ರವಿ ಅವರು ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಅವ್ರ ಜೊತೆಗೆ ಮಾತನಾಡ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ. 2 ರಾಜ್ಯಗಳ ಫಲಿತಾಂಶವನ್ನು ಗಮನಿಸ್ತಾ ಇದ್ದೀರಿ, ಏನು ಅನ್ನಿಸ್ತಾ ಇದೆ ಸರ್? ನೋಡಿ, ನಾವು ಒಂದು ರಾಷ್ಟ್ರವಾಗಿ ಆಲೋಚನೆ ಮಾಡಿದಾಗ 2 ರಾಜ್ಯಗಳಲ್ಲಿ ಜನ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಟು ಉತ್ಸಾಹದಿಂದ ಮತ ಚಲಾಯಿಸಿದರು. ಓಕೆ, ಯಾರು ಚುನಾವಣೆ ಗೆಲ್ತಾರೆ ಅನ್ನೋದು 2ನೇ ಮಾತು. ಈಗ ನಮಗೆ BJP ಗೆಲ್ಲಬೇಕು ಅಂತ ನಾವು ಹೋರಾಟ ಮಾಡಿದ್ವಿ, ನಮ್ಮನ್ನು ಸೋಲಿಸಬೇಕು ಅಂತ ಕಾಂಗ್ರೆಸ್ ಮತ್ತಿತರೆ ರಾಜಕೀಯ ಪಕ್ಷಗಳು ಹೋರಾಟ ಮಾಡಿದ್ರು. ಅವರ ಅಜೆಂಡಾ ಏನಿತ್ತು, ನಮ್ಮ ಅಜೆಂಡಾ ಏನಿತ್ತು. ನಾವು ಜನಹಿತ ಮತ್ತು ರಾಷ್ಟ್ರಹಿತವನ್ನು ಗಮನದಲ್ಲಿಟ್ಕೊಂಡು ಅವರಿಗಾಗಿ ಯೋಜನೆ ರೂಪಿಸಿ ನಮ್ಮ ಸೈದ್ಧಾಂತಿಕತ ನಿಲುವುಗಳಲ್ಲೂ ಸ್ಪಷ್ಟತೆ ಇಟ್ಕೊಂಡು ನಾವು ಜನರ ಮುಂದೆ ಪ್ರಣಾಳಿಕೆಯನ್ನು ಮುಂದಿಟ್ವಿ. ಜಮ್ಮು ಕಾಶ್ಮೀರದಲ್ಲಿ 3-4 ದಶಕಗಳ ನಂತರ ದೊಡ್ಡ ಪ್ರಮಾಣದಲ್ಲಿ ಜನ ಮತ ಹಾಕಿದರು. 68% ಮತ ಚಲಾವಣೆ ಮಾಡಿದ್ದಾರೆ. ಇದು ಪ್ರಜಾಪ್ರಭುತ್ವದ್ದೇ ಗೆಲುವು, ಭಾರತದ ಗೆಲುವು. ಭಾರತದ ಭಾಗವೇ ಅಲ್ಲ ಅಂತ ಬಿಂಬಿಸುವಂಥ ಯತ್ನ ಕಳೆದ 77 ವರ್ಷಗಳಿಂದ ನಿರಂತರವಾಗಿ ವಿಶ್ವಸಂಸ್ಥೆಯಲ್ಲಿ ನಡೆದಿತ್ತು. ಆದರೆ ಜನ ಭಾರತದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟು ಭಯೋತ್ಪಾದನೆಯ ವಿರುದ್ಧ ಮತ ಚಲಾಯಿಸಿದ್ದಾರೆ. ಹಾಗಾಗಿ ಆ ಜಮ್ಮು ಕಾಶ್ಮೀರದ ಚುನಾವಣೆಯನ್ನೇ ಒಂದು ದೃಷ್ಟಿಯಲ್ಲಿ ನೋಡಬೇಕು, ಹರಿಯಾಣದ ಚುನಾವಣೆನ ಇನ್ನೊಂದು ದೃಷ್ಟಿಯಲ್ಲಿ ನೋಡಬೇಕು. ಹಾಗಾಗಿ ನಾನು ಜಮ್ಮು ಕಾಶ್ಮೀರದ ಚುನಾವಣೆ ಅದು ಭಾರತದ ವಿಜಯ ಅಂತ ಹೇಳಿಕ್ಕೆ ಬಯಸ್ತೇನೆ. ಯಾವ ಪಕ್ಷ ಗೆಲ್ಲುತ್ತೆ ಅನ್ನೋದು ಎಷ್ಟು ಮುಖ್ಯ ಆಗುತ್ತೋ ಅದಕ್ಕಿಂತ ಮುಖ್ಯ ಪ್ರಜಾಪ್ರಭುತ್ವ ಗೆದ್ದಿದೆ, ಸಂವಿಧಾನ ಗೆದ್ದಿದೆ. ಆರ್ಟಿಕಲ್ 370 ನಂತರ ಅಲ್ಲಿ ಶಾಂತಿ ಸುವ್ಯವಸ್ಥೆ ಹಿಂದಿಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ನೆಲೆಸಿದೆ. ದೊಡ್ಡ ಪ್ರಮಾಣದಲ್ಲಿ ಅಂದರೆ 2 ಕೋಟಿಗೂ ಹೆಚ್ಚು ಜನ ಪ್ರವಾಸಿಗರು ಹೋಗಿದ್ದಾರೆ, ಜಮ್ಮು ಕಾಶ್ಮೀರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಇವೆಲ್ಲವೂ ನಾವು ಒಂದು ರಾಷ್ಟ್ರವಾಗಿ ಸಂತೋಷ ಪಡುವಂಥ ಸಂಗತಿಗಳು.
ಓಕೆ. ಹಾಗಾಗಿ ನಾನು ಆ ದೃಷ್ಟಿಯಲ್ಲೇ ಅದನ್ನ ಚುನಾವಣಾ ಫಲಿತಾಂಶವನ್ನು ವಿಶ್ಲೇಷಣೆ ಮಾಡ್ಲಿಕ್ಕೆ ಬಯಸ್ತೇನೆ. ಅದರಲ್ಲಿ ಕಾಶ್ಮೀರ ಅತಂತ್ರ ಆಗುತ್ತೆ, ಹರಿಯಾಣ ಕಾಂಗ್ರೆಸ್ ಪಾಲಾಗುತ್ತೆ ಅನ್ನುವಂತಹ ಒಂದು ಪ್ರಿಡಿಕ್ಟ್ ಮಾಡಲಾಗಿತ್ತು. ಈಗ ಬರ್ತಾ ಇರುವಂತಹ ಅಂಕಿಅಂಶವನ್ನ ಗಮನಿಸ್ತಾ ಇದ್ದೀರಿ. ಹರಿಯಾಣದಲ್ಲಿ ಬಿಜೆಪಿ ಅಧಿಕಾರದತ್ತ ಮತ್ತೆ ದಾಪುಗಾಲನ್ನ ಇಡ್ತಾ ಇದೆ. ಕಾಶ್ಮೀರದಲ್ಲಿ ಕಾಂಗ್ರೆಸ್ ಮುನ್ನಡೆ ಇರುವಂತದ್ದು. ಈ ಫಲಿತಾಂಶವನ್ನ ನೀವು ನಿರೀಕ್ಷೆ ಮಾಡಿದ್ರಾ ಸರ್? ಒಂದು ಕಾಶ್ಮೀರದಲ್ಲಿ ಅತಂತ್ರ ಆಗುತ್ತೆ ಅನ್ನುವಂಥ ಒಂದು ಭಾವನೆ ಇತ್ತು. ಯಾಕೆ ಅಂತ ಹೇಳಿದ್ರೆ ಕಣಿವೆಯ ಕೆಳಗಡೆಯೇ ವಾತಾವರಣ ಒಂದು ರೀತಿ ಇತ್ತು, ಜಮ್ಮುವಿನ ವಾತಾವರಣವೇ ಒಂದು ರೀತಿ ಇತ್ತು. ಹಾಗಾಗಿ ನಮಗೆ ಕಾಶ್ಮೀರದ ಕಣಿವೆಯಲ್ಲಿ ಒಂದು ರೀತಿ ಫಲಿತಾಂಶ, ಜಮ್ಮುವಿನಲ್ಲಿ ಒಂದು ರೀತಿ ಫಲಿತಾಂಶ ಬರುತ್ತೆ ಅಂತ ಅನ್ಕೊಂಡಿದ್ವಿ. ನಾವೇನು ಅನ್ಕೊಂಡಿದ್ವಿ, ಪಕ್ಷದ ಒಳ ಸಮೀಕ್ಷೆಯಲ್ಲಿ ನಮಗೊಂದು 28ರಿಂದ 32 ಸೀಟ್ವರೆಗೂ ಬರ್ಬೋದು ಅಂತಿತ್ತು. ನಮಗೆ ಈಗ 26, 27, 28ರವರೆಗೂ ತೋರಿಸ್ತಾ ಇದೆ. ಕಾಂಗ್ರೆಸ್ಸು ಮತ್ತು ನ್ಯಾಷನಲ್ ಕಾನ್ಫರೆನ್ಸು ಅವರಿಗೆ ಕ್ಲಿಯರ್ ಮೆಜಾರಿಟಿ ಸಿಗುತ್ತೆ ಅಂತ ನಮ್ಗೆ ಅನ್ಕೊಂಡಿರ್ಲಿಲ್ಲ. ಅವರಿಗೆ ಅಲ್ಲಿ ಕ್ಲಿಯರ್ ಮೆಜಾರಿಟಿ ಸಿಗ್ತಾ ಇರೋದು ಅವ್ರ ಫಾರ್ಮುಲಾ ಎಲ್ಲೋ ಸಕ್ಸಸ್ ಆಗಿದೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಆರ್ಗನೈಸ್ಡ್ ವೋಟರ್ಸ್ ಈ ಹಿಂದೆ ಬಿಜೆಪಿ ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ದಕ್ಕೆ ಈ ಸ್ಥಿತಿಗೆ ಬಂತ ಅಂತ 4 ಸ್ಥಾನಕ್ಕೆ. ನಿಮ್ಗೆ ಹೀಗೆ ಅಂತ ಹೇಳೋಕ್ಕಾಗಲ್ಲ. ಕೆಲವು ಚುನಾವಣೆಗಳಲ್ಲಿ ಅಪಪ್ರಚಾರವೇ ಗೆದ್ಬಿಡುತ್ತೆ, ಪ್ರಚಾರ ಕಡಿಮೆ ಆಗುತ್ತೆ, ಅಪಪ್ರಚಾರವೇ ಗೆದ್ಬಿಡುತ್ತೆ. ಕಾಂಗ್ರೆಸ್ ಅಪಪ್ರಚಾರದ ತಂತ್ರಗಾರಿಕೆಯಲ್ಲಿ ದೇ ಆರ್ ವೆರಿ ಎಕ್ಸ್ಪರ್ಟ್. ಅವ್ರು ಕರ್ನಾಟಕದಲ್ಲೂ ಅದನ್ನೇ ಮಾಡಿದ್ರು, ಅಪಪ್ರಚಾರನೇ ಮಾಡಿದ್ರು. ಜಮ್ಮು ಕಾಶ್ಮೀರದಲ್ಲೂ ಅದನ್ನೇ ಮಾಡಿರುವಂಥ ಸಾಧ್ಯತೆಗಳಿದ್ದಾವೆ. ಇನ್ನೊಂದು ಸಂಗತಿ ಏನು ಅಂತ ಹೇಳಿದ್ರೆ, ಹರಿಯಾಣದಲ್ಲಿ 3ನೇ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಹಿಡಿಯೋದ್ರ ಕಡೆಗೆ ದಾಪುಗಾಲ ಆಗ್ತಾ ಇರ್ತಕ್ಕಂಥದ್ದು ನಮಗೆಲ್ಲ ಒಂದು ಸಂತೋಷ ಸಂಗತಿ. ನಮ್ಗೇನಂತ ಆತಂಕ ಇತ್ತು ಅಂತ ಹೇಳಿದ್ರೆ, ನಮಗೆ ಜಮ್ಮು ಕಾಶ್ಮೀರದಲ್ಲಿ ಡೆಮೋಗ್ರಫಿ ಕಾರಣಕ್ಕೆ ಕಷ್ಟ, ಹರಿಯಾಣದಲ್ಲೂ ನಾವು ಅಧಿಕಾರ ಕಳ್ಕೊಂಡ್ಬಿಟ್ರೆ ಅನ್ನುವಂಥ ಒಂದು ಆತಂಕ ಕಾಡ್ತಾ ಇತ್ತು. ಈಗ ಆ ಆತಂಕ ದೂರ ಆಗುವಂತ ಲಕ್ಷಣ ಆರಂಭಿಕ ಮುನ್ನಡೆಯಲ್ಲಿ ಕಾಣ್ತಾ ಇದೆ. ಅಂತಿಮ ಫಲಿತಾಂಶದಲ್ಲೂ ಅದೇ ವಿಶ್ವಾಸವನ್ನು ನಾವು ಇಟ್ಟಿದ್ದೇವೆ. ನಮ್ಮ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ, ಆ ಒಳ್ಳೆ ಕೆಲಸಕ್ಕೆ ಒಳ್ಳೆ ಫಲಿತಾಂಶ ಬರುತ್ತೆ ಅನ್ನೋದು ನಮ್ಮ ನಿರೀಕ್ಷೆ. ಓಕೆ, ಥ್ಯಾಂಕ್ ಯು ಸಿಟಿ ರವಿ ಅವರೇ, ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಇದು ಬಿಜೆಪಿಯ ನಾಯಕ ಸಿಟಿ ರವಿ ಅವರ ಮಾತು. ಕಾಶ್ಮೀರದಲ್ಲಿ ಈಗ ಬಂದಿರುವಂತಹ ಫಲಿತಾಂಶ ನಾವು ನಿರೀಕ್ಷೆ ಮಾಡಿದ್ದೇನೆ, ಹರಿಯಾಣದಲ್ಲಿ ನಾವು ಮತ್ತೊಮ್ಮೆ ಅಧಿಕಾರದ ಗದ್ದುಗೆಯನ್ನು ಹಿಡಿತೇವೆ ಅನ್ನುವಂತಹ ವಿಶ್ವಾಸ ಆಂತರಿಕ ಸಮೀಕ್ಷೆಯಲ್ಲೂ ಕೂಡ ನಮಗೆ ಗೊತ್ತಾಗಿತ್ತು ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ರು.